ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಡೇಟು 9/8/2024. ನಿಮ್ಗಾಳೆ ಗೊತ್ತಿದೆ 7/8/2024 ಆಫ್ಟರ್ 2 PM ಎಲ್ಲರೂ ಕೂಡ ಒಂದು KCT ಫಸ್ಟ್ ರೌಂಡ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬರುತ್ತೆ ಅಂತಂದು ಎಲ್ಲರೂ ಕೂಡ ವೇಟ್ ಮಾಡಿ ಕೊನೆಗೆ ನಿನ್ನೆ ಒಂದು ಕಡೆಯಿಂದ ಒಂದು ಟ್ವಿಟ್ಟರಲ್ಲಿ ಏನು ಮಾಡಿದಾರೆ ಅಂತಂದರೆ ನಾಳೆ ಅಂತಂದರೆ ನಿನ್ನೆ ಏನು ಮಾಡಿದಾರೆ ಅಂತಂದರೆ ನಿನ್ನೆ ಹೇಳ್ತಿದ್ದೀನಿ, ನಿನ್ನೆ ನಾಳೆ ಬಿಡ್ತೀನಿ ಸಾಯಂಕಾಲ ಅಂತ ಹೇಳಿದ್ರು. ಬಟ್ ಇವತ್ತು 9/8/2024 ಇವತ್ತು 6 ಗಂಟೆ ನಂತರ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಡೇಟ್ ಎಕ್ಸ್ಟೆಂಡೆಡ್ ಆಗುತ್ತಂತಂದು. ಖಂಡಿತ ಎಕ್ಸ್ಟೆಂಡೆಡ್ ಆಗಲ್ಲ, ಯಾಕಂತಂದರೆ ಈಗಾಗಲೇ ಎಲ್ಲನೂ ಕೂಡ ಪ್ರೊಸೆಸ್ ಮುಗೀತು. ಓಕೆ, ಮೊನ್ನೆನೇ ಬಿಡಬೇಕಿತ್ತು. ಆ್ಯಕ್ಚುಲಿ ನೀಡ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಅಪ್ಡೇಟ್ಸ್ಗಳು ಬಂದು ಅದ್ರ ತಕ್ಕನಂಗೆ ಬಿಡಲಿಲ್ವೋ, ಅಥವಾ ಇವ್ರದ್ದೇ ಕೇಳಿದವ್ರದ್ದು ಎಲ್ಲನೂ ಕೂಡ ವರ್ಕ್ ಆಗಿದ್ರು ಕೂಡ ಸಬ್ಮಿಟ್ ಕೊಟ್ಟಾದ್ಮೇಲೆ ಒಂದು ಪಿನ್ ಅಂತ ಮಾಡೋದಿರ್ತದೆ ಎಲ್ಲನೂ ಕೂಡ ಒಂದು ಮಾಕ್ ಅಲಾಟ್ಮೆಂಟ್, ಅದನ್ನ ಮಾಡೋಕ್ಕೆ ಡಿಲೇ ಮಾಡಿದ್ರು. ಏನು ಇವರೇ ಸ್ವಲ್ಪ ನೀಡು ಕೂಡ ಬರಲಿ, ಅದಕ್ಕೂ ಎರಡು ಕೂಡ ಕಂಬೈನ್ ಮಾಡಿ ಫಸ್ಟ್ ರೌಂಡೇ ನಡೆಸಿಬಿಡ್ಬೇಕು ಎರಡು ಕೂಡ ಅಂತ ಹೇಳಕ್ಕೆ ಮಾಡ್ಕೋದಿದ್ದಾರೋ ಏನೋ ಗೊತ್ತಿಲ್ಲ. ಸ್ವಲ್ಪ ಡಿಲೇ ಅಂತೂ ಆಯಿತು, ಇವತ್ತಂತೂ ಬರುತ್ತೆ, 100% ಬರುತ್ತೆ. ಬಟ್ ನಿಮ್ಗೆ ಒಂದು ಗಮನದಲ್ಲಿ ಇಟ್ಕೋರಿ, ಇವತ್ತು ಸಾಯಂಕಾಲ 6 ಗಂಟೆ ನಂತರ ಅಂತಂದಿದ್ದಾರೆ. ಸೊ ಹಂಗಾಗಿಬಿಟ್ಟು ಸಾಯಂಕಾಲ 6 ಗಂಟೆ ಅಂತಂದರೆ ನೈಟೇ ಬರ್ತದೆ. ಪಕ್ಕ ನೈಟ್ ಬರ್ತಂದ ತಕ್ಷಣ ಎಲ್ಲರೂ ಕೂಡ ಸರ್ವರ್ ಡೌನ್ ಪಕ್ಕ ಬಿಸಿ ಆಗುತ್ತದೆ. ಮತ್ತು ನೀವು ಈಗ ಹೇಳ್ತಿದ್ದೀನಿ, ಇವತ್ತು ಕೆಲವೊಂದಿಷ್ಟು ಹುಡುಗರಿಗೆ ನೋಡೋಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಇವತ್ತು ನೋಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆನೇ ನೋಡ್ಕೊತೀರ. ಇವಾಗ ಹೇಳ್ಬಿಡ್ತೀನಿ ನೋಡಿ, ಯಾಕಂದರೆ ರಾತ್ರಿ ಎಲ್ಲ ಬರ್ತೀರ, ಸರ್ವರ್ ಡೌನ್ ಆಯ್ತು ಬರ್ದಾರೆ, ಏನಾಯಿತು ನಂಗೆ ಚೆಕ್ ಮಾಡೋಕೆ ಆಗ್ತಿಲ್ಲ, ನಂಗೆ ಮಾಕ್ ಅಲಾಟ್ಮೆಂಟ್ ನಂಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವ ಅಂತಂದು ಎಷ್ಟೋ ಜನ ಭಯ ಪಡ್ತೀರ. ನಿಮ್ಗೆ ಆ ರೀತಿ ಏನಾಗಲ್ಲ. ಓಕೆ, ನಿಮ್ಗೆ ನಾಳೆ ಶೋ ಆಗ್ತದೆ ಕಾಲೇಜ್ ಅಲರ್ಟ್ ಆಗಿದೆಯಲ್ಲ ಅಂತಂದು, ನಾಟ್ ಅಲರ್ಟೆಡ್ ಅಂತ ಒಂದು ಕಾಲೇಜ್ ಆದರೂ ಶೋ ಆಗ್ತದೆ, ಒಂದು ಲಿಂಕ್ ಬರುತ್ತೆ. ಓಕೆ, ಲಿಂಕ್ ಬರೋವರೆಗೂ ಕೂಡ ಇದು ವೆಬ್ಸೈಟೇ ಓಪನ್ ಆಗ್ಲಿಕ್ಕೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ನಂಗೆ ಅಲರ್ಟ್ ಆಗಿಲ್ಲ ಅಂತಂದು ಯಾವ ರೀತಿ ಹೇಳ್ತಾರೆ. ಓಕೆ, ನಿಮ್ಗೆ ಹೇಳ್ತೀನಿ ನೋಡಿ, ನಿಮ್ಗೆ ನಾಳೆ ಗೊತ್ತಿರುವಾಗೆ ನಿಮ್ಮ ವೆಬ್ಸೈಟಲ್ಲಿ ನಿಮ್ಗೆ ಏನು ಹೊಸದಲ್ಲ. ಈಗ ನಾಳೆ 2 ತಿಂಗಳಿಂದ ನಿಮಗೆ ಒಂಥರ ಅವಾಗ ಹೋಗಿ ಬಂದಿರೋದು ಒಂಥರ ಮನೆ ಥರ ಆಗಿಬಿಟ್ಟದು. ಓಕೆ, ಯಾವಾಗಲೂ ಬರ್ತೀರ ಇಲ್ಲೇ ಒಂದು ಲಿಂಕ್ ಅನ್ನೋದು ಬರ್ತದೆ ಅಂತಂದರೆ UGCET 2024 ಮೊದಲ ಅಣುಕು ಅಂದರೆ ಮೊದಲ ಸುತ್ತಿನ ಮೊದಲ ಅಣುಕು ಹಂಚಿಕೆ ಲಿಂಕ್ ಅಂತ ಬರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸೀಟ್ ನಂಬರ್ ಹಾಕಿಬಿಟ್ರೆ ಸಾಕು, ನಿಮಗೆ ಓಪನ್ ಆಗ್ತದೆ. ಓಕೆ, ಈಗ ಟೈಮ್ ಅಂತೂ ನಿಮ್ಗೆ ಗೊತ್ತದೆ ಸಾಯಂಕಾಲ 6 ಗಂಟೆ ಅಂತಂದ್ರು. ಎಕ್ಸ್ಟೆಂಡೆಡ್ ಏನಾದರೂ ಆಗುತ್ತಾ ಅಂತ ಕೇಳೋದಂತಂದರೆ ಖಂಡಿತ ಆಗಲ್ಲ. ಯಾಕಂದರೆ ಆಗೋದಾಗಿತ್ತಂದರೆ ಓಕೆ ನಾನು ಹೇಳ್ತೀನಿ ನಿಮ್ಗೆ ಬೇಕಾದರೆ ಕಾಲ್ ರೆಕಾರ್ಡ್ ಇನ್ನೊಂದು ಟೈಮ್ ಇವತ್ತು ಹೆಂಗಿದ್ರು 10:30 ಮೇಲೆ ಏನಾಗುತ್ತೆ ಅಂತಂದರೆ KFS ಓಪನ್ ಆಗಿರ್ತದೆ. ಫೋನ್ ಕಾಲ್ ಮಾಡೋಣ, ಇವತ್ತು ಕೇಳಿದವಾಗ ಮೊನ್ನೆ ಫೋನ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ನಾಳೆ ಅಥವಾ ನಾಡಿದ್ದು ಬಿಡ್ತೀನಿ ಅಂತ ಹೇಳಿದ್ರು. ಅದ್ರ ತಕ್ಕನಂಗೆ ಇವತ್ತು ಬಿಟ್ಟಿದ್ದು ಇವತ್ತು ಹೇಳಿದಾರೆ. ಕಾಲ್ ರೆಕಾರ್ಡ್ ಮಾಡಿ ಕೇಳ್ಕೊಳ್ಳೋಣ, ಇವತ್ತು ಬಿಡ್ತೀನಿ ಅಂತಂದರೆ ಖಂಡಿತ ಬಿಡ್ತಾರೆ. ಯಾಕಂದರೆ ಎಲ್ಲನೂ ಮುಗಿದಿದೆ ವರ್ಕ್ ಅವ್ರದ್ದು, ಇನ್ನೂ ಕೂಡ ನೀಟ್ ಅವ್ರದ್ದು ಕೂಡ ಅಷ್ಟೇನು ವರ್ಕು ಪೆಂಡಿಂಗ್ ಉಳ್ಕೊಂಡಿಲ್ಲ. ಉಳಿದಿರೋದು ಇಷ್ಟ ಅವ್ರದ್ದು ಕೆಲವೊಂದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಿದೆ ನೀಟ್ ಅವ್ರದ್ದು. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಿದೆ, ಒಂದು ಸ್ವಲ್ಪ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಿದೆ. ಇಟ್ ಮೀನ್ಸ್ ಕನ್ನಡ ಎಕ್ಸಾಮ್ಸ್ ಅಂತ ಏನು ನಡೆಸ್ತಾರೆ ನೋಡ್ರಿ ನೀಟಲ್ಲಿ, ಅದನ್ನ ನಡೆಸೋದಿದೆ. ಅದನ್ನು ಮಾಡ್ಕೊಳ್ಳೋಕ್ಕೆ ನಮ್ಮದು ಮಾಕ್ ಅಲಾಟ್ಮೆಂಟ್ ಬಿಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಇನ್ನೂ 2ನೇ ಮಾಕ್ ಅಲಾಟ್ಮೆಂಟ್ ಬರಬೇಕು, ಹೌದಲ್ವಾ? ಸೊ ಹಂಗಾಗ್ಬಿಟ್ಟು ಇನ್ನೊಂದು ಸ್ಟೂಡೆಂಟ್ ಕೇಳ್ತಾ ಇದ್ರಿ, ಇವತ್ತು ಅಂದರೆ 9/8/2024 ಶೆಡ್ಯೂಲ್ ಪ್ರಕಾರ ಏನಪ್ಪ ಇದೆ ಅಂತಂದರೆ ವಾಪಸ್ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇತ್ತು ಅಂತಂದು ನೋಡಿ. ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಂದಾದಮೇಲೆ ಅದು ಇತ್ತು, ಬಟ್ ಫಸ್ಟ್ ಮಾಕ್ ಅಲಾಟ್ಮೆಂಟೇ ಬಂದಿಲ್ಲ ಇನ್ನು. ಸೊ ಹಂಗಾಗ್ಬಿಟ್ಟು ಅದ್ರ ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಆಗುತ್ತೆ. ಸರಿ, ಸದ್ಯಕ್ಕೆ ಮಾರ್ನಿಂಗ್ ಬೆಳಗ್ಗೆ ಹುಡುಗರು ಎದ್ದುಬಿಟ್ಟು ಮಾಕ್ ಅಲಾಟ್ಮೆಂಟ್ ಬಗ್ಗೆನೇ ಅದ್ರ ಬಗ್ಗೆನೇ ಸರ್ಚ್ ಮಾಡ್ಕೊಂಡು ಕೂರಬೇಡ್ರಿ. ಸಾಧ್ಯ ಆಗಿತ್ತಂದರೆ ಇನ್ನೂ ಕೂಡ ನೀವೇನಾದರೂ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರ್ಲಿಕ್ಕಿಲ್ಲ ಅಂತಂದರೆ ಈಗ ಹೇಳ್ತೀವಿ ಹಂಗೆ ನಾವು ಮಾಡಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಬರ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ. ಒಂದು ಲಾಸ್ಟ್ ಒಂದು ಫೈನಲ್ ಸೀಟ್ ತೊಗೊಂಡಿರ್ತಾರೆ. ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ದೆ, ನಾ ಇನ್ನೂ ಕಾಲೇಜಸ್ ಚೆನ್ನಾಗಿ ಇನ್ನೂ ಕಾಲೇಜಸ್ನ ಏನಾದರೂ ಹುಡ್ಕೋಬೇಕಿತ್ತ, ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜ್ನ ಸರ್ಚ್ ಮಾಡ್ಕೋಬೋದಿತ್ತ ಅಂತಂದು ನಿಮ್ಮ ಕ್ವಶನ್ಸ್ ಬಂದಿದ್ದರೆ ಖಂಡಿತ ಇವಾಗಲೂ ಕೂಡ ಮಾಡ್ಕೋರು. ಯಾಕಂತಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಂದಮೇಲೂ ಕೂಡ ಚಾನ್ಸಸ್ ಇರುತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಆ್ಯಂಡ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದಮೇಲೂ ಕೂಡ ನಿಮಗೆ ಆ್ಯಡ್ ಮಾಡೋಕ್ಕೆ ಚಾನ್ಸಸ್ ಇರ್ತದೆ ಕಾಲೇಜು, ಸರಿನಾ? ಆ್ಯಂಡ್ ಕೊನೆಗೆ ಫಸ್ಟ್ ಅಂದರೆ ರಿಯಲ್ ಅಲಾಟ್ಮೆಂಟ್ ಬಂದಾದಮೇಲೆ ನಿಮ್ಗೆ ಯಾವುದೇ ಥರನದ ಎಡಿಟ್ ಮಾಡೋಕ್ಕೆ, ಇಟ್ ಮೀನ್ಸ್ ಎಡಿಟ್ ಅಂತ ಬರುತ್ತೆ, ಬಟ್ ಯಾವ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅದನ್ನ ಬಿಟ್ಟರೆ ಆ್ಯಡ್ ಮಾಡೋಕ್ಕಂದ್ರೂ ಬರೋಲ್ಲ. ಸೊ ಹಂಗಾಗ್ಬಿಟ್ಟು ಇವಾಗಲೇ ಏನಿದ್ರು ಮಾಡ್ಕೊಳಂಗಿದ್ರೆ ಎಚ್ಚೆತ್ಕೊಂಬಿಡಿ, ಸರಿನಾ? ಹೋಪ್ ಒಂದು ನಾನು ಇವಾಗ ಏನಪ್ಪ ಹೇಳಕ್ಕೆ ಬರ್ತೀನಿ ಅಂತಂದರೆ ಆದಷ್ಟು ಇವತ್ತೇ ಬರಲಿ, ಮತ್ತೆ ಎಕ್ಸ್ಟೆಂಡೆಡ್ ಆಗೋದು ಬೇಡ ಅನ್ಕೊತೀನಿ. ಯಾಕಂದರೆ ಈಗಾಗಲೇ ಸುಮಾರು ಬಹಳಷ್ಟು ಟೈಮ್ ಆಯಿತು ನಿಮಗೆ. ಓಕೆ, ಅಂದರೆ 23ಕ್ಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದು 9ನೇ ತಾರೀಕು ತಂದಿದ್ದಾರೆ ಅಂತಂದರೆ 20 ದಿನಗಳಿಗೆ ಮತ್ತೆ ಇಷ್ಟೊಂದೆಲ್ಲ ದೊಡ್ಡ ಪ್ರೊಸೆಸ್ ಬೇಡ. ಕೇಳಿದವರು ಆದಷ್ಟು ಇವತ್ತೇ ಬಿಡಿ. ಸ್ಟೂಡೆಂಟ್ಸ್ ಭಾಳ ನಿರಾಸರಾಗ್ತಿದ್ದಾರೆ ಇದರಿಂದ ನಿಮ್ಮ ಕಡೆಯಿಂದ, ಅಂತಂದ್ರೆ ಬೇಸತ್ತು ಹೋಗಿಬಿಟ್ಟಿದ್ದಾರೆ. KS ಆವಾಸನೆ ಬೇಡಪ್ಪ, ನಾನು ಹೆಂಗಾದ್ರೂ ಹೋಗಿ ಎಲ್ಲಾದರೂ ಅಡ್ಮಿಷನ್ ಮಾಡ್ಕೊಂಬಿಡೋಣ ಅಂತಂದು ಅಷ್ಟರ ಮಟ್ಟಿಗೆ ಹೋಗಿ ಇಳ್ತಾ ಇದ್ದಾರೆ. ಸಾಧ್ಯ ಆದರೆ ಇವತ್ತೇ ಬೇಗ ಬಿಡಿ. 6 ಗಂಟೆ ಅಂತ ಹೇಳಿದ್ರೆ ಒಂದು 6:30 7 ಗಂಟೆ ಅನ್ನೋಷ್ಟು ಬಂದುಬಿಟ್ರೆ ತುಂಬ ಖುಷಿ ಆಗುತ್ತೆ. ಓಕೆ, ನೀವು ಯಾವತ್ತು ಅಂತಂದರೆ ಬೆಳಗ್ಗೆ ಸೂರ್ಯ ಪೂರ್ವ ಕಡೆ ನೋಡ್ತಾನೆ, ಆ ಕಡೆನೇ ನೀವು ಎದ್ದೇಳಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಕೆಲವೊಂದು ಟೈಮ್ ಬ್ಯುಸಿ ಇರ್ತಾರಲ್ವ, ಹೆಂಗಿದ್ರು ಬೆಂಗಳೂರು ಟ್ರಾಫಿಕ್ಕು ಹೋಗುವಾಗ ಲೇಟ್ ಆಗುತ್ತೆ ಅಂತಂದು ಯಾವುದೋ ಒಂದು ಸಿಟ್ಟಿಲಿ ಹೋಗಿಬಿಟ್ಟು ಅದು ಮರೆತುಬಿಟ್ಟು ಸಾಯಂಕಾಲ 6 ಗಂಟೆಗೆ ಜನ್ರೇಟ್ ಮಾಡುವಂಥ ಲಿಂಕ್ನ
ರಾತ್ರಿ 12 ಗಂಟೆ ಜನ್ರೇಟ್ ಮಾಡಿಬಿಟ್ಟು ಅದು ಸರ್ವರ್ ಡೌನ್ ಆಗಿಬಿಟ್ಟು ನಾಳೆ ಬೆಳಗ್ಗೆ ಚೆಕ್ ಮಾಡುವಾಗ ಮಾಡ್ಕೊಳ್ಕೋಬಿಡ್ರಿ. ಆರಾಮ್ಸೆ ಚೆನ್ನಾಗೇ ಬಿಡಿ, ಯಾವುದು ಕೂಡ ಸರ್ವರ್ ಡೌನ್ ಇಶ್ಯೂ ಆಗಬಾರ್ದು. ಯಾಕಂದರೆ ನೀವು ಮನಸ್ಸು ಮಾಡಿದ್ರೆ ಏನೂ ಆಗಲ್ಲ. ಓಕೆ, ನೀವು ಮನಸ್ಸು ಮಾಡಿದ್ರೆ ಎಲ್ಲನೂ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ ನೋಡ್ರಿ, ಸ್ಟೂಡೆಂಟ್ಸ್ ಏನೂ ಕೂಡ ತೊಂದರೆ ಆಗಲ್ಲ. ಓಕೆ, ಎಲ್ಲದೂ ಕೂಡ ನಿಮ್ಮ ಕೈಯಲ್ಲಿದೆ. ಯಾಕಂದರೆ ಇಡೀ 2 ಲಕ್ಷ ಪ್ಲಸ್, ಓಕೆ 2 ಲಕ್ಷ ಪ್ಲಸ್ ಸ್ಟೂಡೆಂಟ್ಸು ಭವಿಷ್ಯ ನಿಮ್ಮ ಕೈಯಲ್ಲಿ ನಿಂತಿದೆ. ಅದನ್ನ ಕರೆಕ್ಟಾಗಿ ಒಂದು ಪ್ರೊಸೆಸ್ ಮಾಡ್ಕೊಂಡು ಹೋಗಿರಿ ಅಂತ ಕೇಳ್ಕೊಳ್ತೀನಿ. ಸರಿ, ಒಂದು ಲಿಂಕ್ ಬಿಟ್ಟ ತಕ್ಷಣ ನಮ್ಮ ಚಾನಲಂತೂ ಒಂದು ಅಪ್ಡೇಟ್ ಬರುತ್ತೆ, ಅದ್ರ ಬಗ್ಗೆ ಹೊರಿಬೇಡ. ಓಕೆ, ಆ್ಯಂಡ್ ಬಂದಾದ ನಂತರ ಒಂದು ಅನಾಲಿಸಿಸ್ ಬಗ್ಗೆ ಮಾಡ್ತೀನಿ. ಯಾವ ರೀತಿ ಮಾಕ್ ಅಲಾಟ್ಮೆಂಟ್ ನಮ್ಗೆ ಯಾವ ರೀತಿ ಎಫೆಕ್ಟ್ ಬರುತ್ತೆ, ಅದ್ರಲ್ಲಿ ಏನೇನು ಇರ್ತದೆ, ಮತ್ತು ನಿಮ್ಮ ಫ್ಯೂಚರ್ ಯಾವ ರೀತಿ ಯೂಸ್ ಆಗುತ್ತೆ, ಇದನ್ನೆಲ್ಲನೂ ಕೂಡ ಅದನ್ನೇ. ಅಂದರೆ ಇಟ್ ಮೀನ್ಸ್ ಅಲಾಟ್ಮೆಂಟ್ ಆದಮೇಲೆ ರಿಯಲ್ ಅಲಾಟ್ಮೆಂಟ್ನಲ್ಲೂ ನಂಗೆ ಅದೇ ಸೀಟ್ ಬೇಕು, ಅಥವಾ ನಂಗೆ ರಿಯಲ್ ಅಲಾಟ್ಮೆಂಟ್ ಮೇಲೆ ಇದಕ್ಕಿಂತ ಚೆನ್ನಾಗಿರೋದು ಬೇಕು ಅಂತಂದು ಯಾವ ರೀತಿ ನೀವು ಆಪ್ಷನ್ ಇಂಟರ್ ಮುಂದೆ ಮಾಡಬೇಕು, ಇದೆಲ್ಲನ ಬಗ್ಗೆ ಡೀಟೇಲ್ಸಾಗಿ ಒಂದು ಅನಾಲಿಸಿಸ್ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಯಾವ ರೀತಿ ಮಾಡಬೇಕು. ನಾನು ಕೂಡ ಮಾಕ್ ಅಲಾಟ್ಮೆಂಟಲ್ಲಿ SNQ ಕೂಡ ಸೀಟ್ ತೊಗೊಂಡಿದ್ದೆ. ಬೇಕಾದರೆ ನಾನು ಒಂದು ಸ್ಟೂಡೆಂಟ್ ಆಳೆ ನಿಮಗೆ ಹಾಕಿದ್ದೆ ನೋಡಿ, ಬೇಕಾದರೆ ಒಂದು ವಿಡಿಯೋ ಹಾಕಿದ್ದೆ. ಬೇಕಾದರೆ SNQ ಕೋಟ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕರು ಕೂಡ, ಬಟ್ ರಿಯಲ್ ಅಲಾಟ್ಮೆಂಟಲ್ಲಿ ಬೇಡ ಆಯಿತು ಅವನಿಗೆ. ಏನಕ್ಕೆ ಬೇಡ ಆಯಿತು ಆ ಥರ ಎಲ್ಲನೂ ಕೂಡ ಮಾಕ್ ಅಲಾಟ್ಮೆಂಟ್ ಮತ್ತೆ ಯಾವ ರೀತಿ ಚೇಂಜ್ ಮಾಡ್ಕೊಂಡು ಎಲ್ಲನೂ ಕೂಡ ವಿಡಿಯೋ ಮಾಡಿದ್ದೆ. ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡ್ಕೊರಿ, ವಿಡಿಯೋ ಇರ್ತದೆ ನೋಡಿ. ಸರಿ, ಸದ್ಯಕ್ಕಂದ್ರೂ ಇದಿಷ್ಟು. ಇವತ್ತಂದ್ರೂ ಆದಷ್ಟು ರಿಸಲ್ಟ್ ಬರಲಿ ಅಂತ ಕೇಳ್ಕೊಳ್ಳೋಣ. ಕೇದವ್ರೆ ಆದಷ್ಟು ಬೇಗ ಬಿಡಿ. ಬಾಯ್.